ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಣ್ಣು ರೆಪ್ಪೆಯನ್ನು ಮುಚ್ಚೋ ಸಮಯ ಅಲ್ಲ, ಯಾಕೆಂದರೆ ಉಸಿರನ್ನು ಬಗೆಹಿಡಿದು ಕೂತ್ಕೊಳ್ಬೇಕು. ಇವತ್ತು ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಇಡೀ ಗ್ಲೋಬಲ್ ಸಿನಿಮಾ ಬಾಕ್ಸ್ ಆಫೀಸ್ಗೆ ನಡುಕವನ್ನು ಹುಟ್ಟಿಸ್ತಕ್ಕಂಥ ಬಿರುಗಾಳಿ ಎದ್ದಿರುವುದು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾದ ಹೈ ವೋಲ್ಟೇಜ್ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇದೆ. ಇದು ಬರೀ ಟೀಸರ್ ಅಲ್ಲ ಬಾಸ್, ಇದು ನಾರಿಯರ ಸೈನ್ಯದ ಎದುರು ನಮ್ಮ ನ್ಯಾಷನಲ್ ಬಾಸ್ ಒಂಟಿಯಾಗಿ ನಿಂತ್ಕೊಂಡು ನಡೆಸಿರ್ತಕ್ಕಂಥ ಹೈಫೈ ಆ್ಯಕ್ಷನ್ ಧಮಾಕ. ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಇವ್ರ ಜೊತೆ ನಮ್ಮ ಕನ್ನಡದ ಹೆಮ್ಮೆಯ ಕನ್ನಡತಿ ರುಕ್ಮಿಣಿ ವಸಂತ್ ಕೂಡ ಗನ್ನನ್ನು ಹಿಡ್ಕೊಂಡು ಆ ಕಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಕೊನೆಯಲ್ಲಿ ನಮ್ಮ ರಾಕಿ ಬಾಯ್ ಸ್ಟೈಲಿಶ್ ಆಗಿ ಕೋಟ್ ತೋಳನ್ನು ಮಡಿಸ್ತಾ ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರಾಗಿ ಬರ್ತೀರಾ ಅಥವಾ ಎಲ್ಲರೂ ಕೂಡ ಒಟ್ಟಿಗೆ ಬರ್ತೀರಾ ಅಂತ ಖಡಕ್ಕಾಗಿ ಸವಾಲನ್ನು ಹಾಕ್ತಾರೆ. ನೋಡಿ, ಆ ಕ್ಷಣದಲ್ಲಿ ಯಶ್ ಫ್ಯಾನ್ಸ್ಗಳಿಗೆ ನರನಾಡಿಗಳೆಲ್ಲ ಕರೆಂಟ್ ಪಾಸ್ ಆಗಿಬಿಡುವಂಥ ಸನ್ನಿವೇಶ, ಆ ಥರದ ದೃಶ್ಯಗಳು 2026 ಆಗಸ್ಟ್ 26ಕ್ಕೆ ಥಿಯೇಟ್ರ್ಗಳು ಬ್ಲಾಸ್ಟ್ ಆಗೋದು ಫಿಕ್ಸ್ ಅಂತ ಹೇಳಿ ಈ ಗ್ಲಿಮ್ಸ್ ಸಾಬೀತು ಮಾಡ್ತಾ ಇದೆ. ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಚಿತ್ರದ ಲೇಡೀಸ್ ಆ್ಯಂಡ್ ಲೇಡೀಸ್ ವಿಶೇಷ ಗ್ಲಿಮ್ಸ್ ಭಾರತೀಯ ಚಿತ್ರರಂಗದಲ್ಲೇ ಹೊಸ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರೋದು. 1 ನಿಮಿಷ 44 ಸೆಕೆಂಡ್ಗಳ ಈ ವಿಡಿಯೋ ಕೇವಲ ಮಾಸ್ ಆ್ಯಕ್ಷನ್ ಝಲಕ್ ಮಾತ್ರ ಅಲ್ಲ, ಚಿತ್ರದ ಕಥೆಯ ಆಳ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನು ಸಾಬೀತುಪಡಿಸುವಂಥ ದಿಕ್ಸೂಚಿಯಾಗಿರೋದು. ಇದರ ಬಗ್ಗೆ ಸ್ವಲ್ಪ ವಿಮರ್ಶೆ ನೋಡಿ. ಟೀಸರ್ ಶುರುವಾಗೋದೆ ಅತ್ಯಂತ ವಿಭಿನ್ನವಾದಂಥ ಮತ್ತು ನಗುವನ್ನು ತರಿಸ್ತಕ್ಕಂಥ ಡಿಸ್ಕ್ಲೈಮರ್ ವಾರ್ನಿಂಗ್ನೊಂದಿಗೆ. ಮಕ್ಕಳೇ ದೂರವಿರಿ, ಪೋಷಕರೇ ನಿಮ್ಮ ಮಕ್ಕಳನ್ನು ದೂರ ಇಡಿ, ಮುತ್ತಜ್ಜಂದಿರು ನಿಮ್ಮ ಸ್ವಂತ ಜವಾಬ್ದಾರಿಯ ಮೇಲೆ ವೀಕ್ಷಣೆ ಮಾಡಿ ಎಂಬ ಎಚ್ಚರಿಕೆ ಚಿತ್ರದ ಬಲವಾದಂಥ ಕಂಟೆಂಟ್ ಮತ್ತು ಮಾಫಿಯಾ ಹಿನ್ನೆಲೆಯನ್ನು ಹೇಗಿದೆ, ಯಾವ ಮಟ್ಟಿಗಿದೆ ಅನ್ನೋದನ್ನು ಸೂಚನೆ ಕೊಡ್ತಾ ಇರೋದು. ಈ ಬಾರಿಯ ಟೀಸರ್ನ ಅತೀ ದೊಡ್ಡ ಹೈಲೈಟ್ ಅಂದರೆ ಚಿತ್ರದ ಶಕ್ತಿಶಾಲಿ ಮಹಿಳಾ ತಾರಾಗಣ. ಚಿತ್ರದಲ್ಲಿರ್ತಕ್ಕಂಥ 5 ನಟಿಯರನ್ನ ಕೇವಲ ಗ್ಲಾಮರ್ಗಾಗಿ ಬಳಸ್ಕೊಳ್ಳದೆ ಅತ್ಯಂತ ಇಂಟೆನ್ಸ್ ಮತ್ತು ನೆಗೆಟಿವ್ ಶೇಡ್ಗಳಿರ್ತಕ್ಕಂಥ ಪಾತ್ರಗಳಲ್ಲಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಪರಿಚಯ ಮಾಡಿರೋದು. ಅದರಲ್ಲಿ ಕಿಯಾರಾ ಅಡ್ವಾಣಿ ಸರ್ಕಸ್ ಪ್ರದರ್ಶಕಿಯ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಶ್ ರಾಯ ಜೊತೆಗಿನ ಸಮುದ್ರ ತೀರದ ತಬಾಹಿ ಹಾಡಿನ ರೊಮ್ಯಾಂಟಿಕ್ ಕ್ಷಣಗಳು ಕೂಡ ಕ್ಲಾಸ್ ಆಗಿದ್ದಾವೆ. ಇನ್ನು ನಯನತಾರಾ ರಗಡಾಗಿ ಬೈಕ್ ರೈಡ್ ಮಾಡ್ತಾ ಕಣ್ಣಲ್ಲಿ ಕ್ರೌರ್ಯವನ್ನು ತೋರ್ಪಡಿಸ್ತಕ್ಕಂಥ ಇವ್ರ ಲುಕ್ ಸಖತ್ ಪವರ್ಫುಲ್ ಆಗಿದೆ. ಇನ್ನು ರುಕ್ಮಿಣಿ ವಸಂತ್ ಇಲ್ಲಿವರೆಗೂ ಸಾಫ್ಟ್ ಪಾತ್ರಗಳಲ್ಲಿ ಕಂಡಿದ್ದಂಥ ಕನ್ನಡತಿ ರುಕ್ಮಿಣಿ ಮೊದಲ ಬಾರಿಗೆ ಕೈನಲ್ಲಿ ವೆಪನ್ ಹಿಡ್ಕೊಂಡು ಸಂಪೂರ್ಣ ಫಿಯರ್ಸ್ ಅವತಾರದಲ್ಲಿ ಬೆರಗುಗೊಳಿಸ್ತಾ ಇರೋದು. ಇನ್ನು ತಾರಾ ಸುತಾರಿಯಾ ಮತ್ತು ಹುಮಾ ಕುರೇಶಿ ಬಾರ್ನಲ್ಲಿ ಬಾಸ್ ಲೇಡಿಯಾಗಿ ತಾರಾ ಮಿಂಚಿದರೆ, ಹುಮಾ ಕುರೇಶಿ ಅವರು ಮೋಸದ ನಡೆ ಮತ್ತು ಗಾಂಭೀರ್ಯ ಕತೆಗೆ ಟ್ವಿಸ್ಟ್ ಕೊಡುವಂಥ ಲುಕ್ನಲ್ಲಿ ಕಾಣಿಸ್ಕೊಳ್ತಾರೆ. ಟೀಸರ್ನ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಕಾವ್ಯಾತ್ಮಕ ಧ್ವನಿ ಚಿತ್ರದ ಕಥಾ ಹಂದರವನ್ನು ಬಿಚ್ಚಿಡ್ತಾ ಇದೆ. ಅಂದರೆ ಪ್ರೀತಿ ಅನ್ನೋದು ಹೆಣ್ಣುಮಕ್ಕಳನ್ನು ದೆವ್ವಗಳನ್ನಾಗಿ ಮಾಡುತ್ತೆ, ಮಾನ್ಸ್ಟರ್ಸ್ಗಳನ್ನು ಮಾಡುತ್ತೆ. ಆದರೆ ಮೋಸದ ಆಳವನ್ನು ಅರಿತರೆ ಅದೊಂದು ಸುಂದರವಾದಂಥ ಭ್ರಮೆ. ಆದರೂ ಕೂಡ ನಾವಿಲ್ಲಿ ಅವನ ಭಕ್ತಿಯ ಭಿಕ್ಷೆಗಾಗಿ ಹೋರಾಡ್ತಾ ಇದ್ದೀವಿ ಅನ್ನೋ ಸಾಲುಗಳು. ಈ ಚಿತ್ರದ ಗೋವಾದ ಡ್ರಗ್ ಮಾಫಿಯಾ ಮತ್ತು ಅಧಿಕಾರದ ಜೊತೆಗೆ ಮಹಿಳೆಯರ ಸೇಡಿನ ಕಥೆಯನ್ನು ಕೂಡ ಹೊಂದಿರಬಹುದು ಅನ್ನೋದನ್ನು ಕುತೂಹಲವಾಗಿ ಮೂಡಿಸ್ತಾ ಇರೋದು. ಇನ್ನು ಈ ಸಾಲುಗಳು ಚಿತ್ರದಲ್ಲಿ ಮಹಿಳೆಯರು ಕೇವಲ ನಾಯಕಿಯಾಗಿರದೆ ತಮ್ಮದೇ ಆದಂಥ ವೈಯಕ್ತಿಕವಾದಂಥ ಸೇಡು, ರಾಜಕೀಯ ಮತ್ತು ಅಧಿಕಾರದ ದಾಹ ಹೊಂದಿರತಕ್ಕಂಥ ಪ್ರಬಲ ವಿಲನ್ ಅಥವಾ ಆ್ಯಂಟಿ ಹೀರೋ ಪಾತ್ರಗಳಾಗಿರ್ಬೋದು ಅನ್ನೋ ದೊಡ್ಡ ಸುಳಿವನ್ನು ಕೂಡ ಕೊಡ್ತಾ ಇದ್ದಾವೆ. ವೀಕ್ಷಕರೇ, ಸಾಮಾನ್ಯವಾಗಿ ಮಾಸ್ ಚಿತ್ರಗಳಲ್ಲಿ ನಾಯಕ ರೌಡಿಗಳನ್ನು ಹೊಡೆಯೋದನ್ನು ನೋಡಿರ್ತೀವಿ, ಆದರೆ ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ. ಯಶ್ ಅವರು ಕಪ್ಪು ಬಣ್ಣದ ಉಡುಪನ್ನು ಧರಿಸಿದಂಥ ಮಾರ್ಷಲ್ ಆರ್ಟ್ಸ್ ಪರಿಣಿತ ಮಹಿಳಾ ಫೈಟರ್ಗಳ ಗ್ಯಾಂಗ್ ಎದುರು ನಿಂತ್ಕೊಂಡು ಆ್ಯಕ್ಷನ್ ಫೈಟನ್ನು ನಡೆಸ್ತಾರೆ. ಉದ್ದನೆಯ ಕೋಟನ್ನು ಧರಿಸಿ ಸಿಗಾರನ್ನು ಸೇದುತ್ತಾ ಸ್ಟೈಲಿಶ್ ಆಗಿ ಕೋಟ್ನ ತೋಳನ್ನು ಮಡಚುವಂಥ ಯಶ್ ಅವರ ಮ್ಯಾಕ್ಸಿಕಿಸಮ್ ಅದ್ಭುತವಾಗಿದೆ. ಕೊನೆಯಲ್ಲಿ ಯಶ್ ತಮ್ಮ ಗಂಭೀರ ದನಿಯಲ್ಲಿ ಹೇಳ್ತಕ್ಕಂಥ ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರಾಗಿ ಬರ್ತೀರಾ ಅಥವಾ ಎಲ್ಲರೂ ಒಟ್ಟಿಗೆ ಬರ್ತೀರಾ ಅನ್ನೋ ಸಿಂಗಲ್ ಡೈಲಾಗ್ ಇಡೀ ಟೀಸರ್ನ ಅಲ್ಟಿಮೇಟ್ ಹೈಲೈಟ್ ಆಗಿದೆ. ರಾಜೀವ್ ರವಿ ಅವರ ಸಿನಿಮಾಟೋಗ್ರಫಿಯಲ್ಲಿ ಮೂಡಿಬಂದಿರತಕ್ಕಂಥ ಪ್ರತಿಯೊಂದು ಫ್ರೇಮ್ ಹಾಲಿವುಡ್ನ ಡಾರ್ಕ್ ಕ್ರೈಮ್ ಸಿನಿಮಾಗಳ ರೇಂಜ್ನಲ್ಲಿರೋದು. ಡಾರ್ಕ್ ಆ್ಯಂಡ್ ಪಿಂಕ್ ಥೀಮ್ನ ಕಲರ್ ಗ್ರೇಡಿಂಗ್ ಕಣ್ಣಿಗೆ ಹೊಸ ಅನುಭವವನ್ನು ಕೊಡ್ತಾ ಇದೆ. ರವಿ ಬಸ್ರೂರವರ ದಗದಗಿಸೋ BGM ಟೀಸರ್ನ ವೇಗವನ್ನು ಹೆಚ್ಚಳ ಮಾಡಿರೋದು. ಎಲ್ಲ ಗೊಂದಲಗಳಿಗೆ ತೆರೆ ಎಳೆದು ಸಿನಿಮಾ ಆಗಸ್ಟ್ 26, 2026 ವಿಶ್ವದಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಕೊನೆಯಲ್ಲಿ ಅಧಿಕೃತವಾಗಿ ಅದನ್ನು ಅಫಿಷಿಯಲಾಗಿ ಅನೌನ್ಸ್ ಕೂಡ ಮಾಡಲಾಗಿದೆ. ಟಾಕ್ಸಿಕ್ ಚಿತ್ರದ ಲೇಡೀಸ್ ಆ್ಯಂಡ್ ಲೇಡೀಸ್ ಗ್ಲಿಮ್ಸ್ನಲ್ಲಿ ಬಳಸಿರ್ತಕ್ಕಂಥ ನಿಯಾನ್ ಪಿಂಕ್ ಮತ್ತು ಡಾರ್ಕ್ ಕಲರ್ ಪ್ಯಾಲೆಟ್ ಕೇವಲ ಸ್ಟೈಲ್ಗೋಸ್ಕರ ಮಾಡಿರೋದಲ್ಲ, ಅದರ ಹಿಂದೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಸಖತ್ ಇಂಟೆಲಿಜೆಂಟ್ ವಿಜುವಲ್ಸ್ ಕೋಡಿಂಗ್ ಕೂಡ ಅಡಗಿದೆ.
ಯಾಕೆಂದರೆ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಪಿಂಕ್ ಅಂದರೆ ಗುಲಾಬಿ ಬಣ್ಣವನ್ನು ಸಾಫ್ಟ್ನೆಸ್, ಮುಗ್ಧತೆ ಮತ್ತು ಪ್ರೀತಿಯ ಸಂಕೇತವಾಗಿ ಬಳಸ್ತಾರೆ. ಆದರೆ ಇಲ್ಲಿ ಬಳಸಿರೋದು ಸಾಮಾನ್ಯ ಪಿಂಕ್ ಅಲ್ಲ, ಅದು ನಿಯಾನ್ ಪಿಂಕ್. ಅಂದರೆ ಇದು ಅಪಾಯ, ದ್ರೋಹ ಮತ್ತು ವಿಕೃತವಾದಂಥ ಪ್ರೀತಿಯನ್ನು ಬಿಂಬಿಸ್ತಾ ಇದೆ. ಪ್ರೀತಿ ಹೆಣ್ಮಕ್ಕಳನ್ನು ದೆವ್ವಗಳನ್ನು ಮಾಡುತ್ತೆ ಅನ್ನೋ ಡೈಲಾಗ್ಗೆ ಪೂರಕವಾಗಿ ಇಲ್ಲಿನ ಮಹಿಳೆಯರು ಮುಗ್ಧರಲ್ಲ, ಬದಲಿಗೆ ಅಪಾಯಕಾರಿ ವಿಷಕನ್ಯರು ಅನ್ನೋದನ್ನು ಈ ಬಣ್ಣ ತೋರಿಸ್ತಾ ಇರೋದು. ಹಾಲಿವುಡ್ನ ಜಾನ್ ವಿಕ್ ಅಥವಾ ಬ್ಲೇಡ್ ರನ್ನರ್ ಅವರಂಥ ಚಿತ್ರದ ಕಲರ್ ಗ್ರೇಡಿಂಗ್ಗಳನ್ನು ಗಮನಿಸೋದಾದರೆ ನೀವು ನಿಯಾನ್ ಲೈಟಿಂಗ್ ಕೋಡ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಭಾರತೀಯ ಮಾಸ್ ಸಿನಿಮಾಗಳಲ್ಲೂ ಕೂಡ ಇಂಥ ಶೈಲಿ ತುಂಬ ರೇರ್. ಗೀತು ಮೋಹನ್ ದಾಸ್ ಮತ್ತು ಸಿನಿಮಾಟೋಗ್ರಾಫರ್ ರಾಜೀವ್ ರವಿ ಅವರ ಈ ಕಲರ್ ಗ್ರೇಡಿಂಗ್ ಮುಖಾಂತರವಾಗಿ ಇಂಟರ್ನ್ಯಾಷನಲ್ ದರ್ಜೆಯ ಒಂದು ಹೊಸ ಲುಕ್ಕನ್ನು ನೀವು ನೋಡಬಹುದು. ಟೀಸರ್ನ ಪ್ರತಿಯೊಂದು ಫ್ರೇಮ್ ಹಿನ್ನೆಲೆಯೂ ಕೂಡ ಕಡು ಕಪ್ಪು ಅಥವಾ ಗಾಢ ಬೂದು ಬಣ್ಣದಿಂದ ಕೂಡಿರೋದು. ಈ ಚಿತ್ರದ ಕತೆ ನಡೀತಕ್ಕಂಥ ಗೋವಾದ ಡ್ರಗ್ ಮಾಫಿಯಾ ಮತ್ತು ಭೂಗತ ಲೋಕದ ಕ್ರೌರ್ಯವನ್ನು ತೋರಿಸಲಿಕ್ಕೆ ಈ ಕಲರ್ ಗ್ರೇಡಿಂಗನ್ನು ಬಳಸಿದ್ದಾರೆ. ಈ ಕತ್ತಲೆಯ ನಡುವೆ ಹೊಳಿತಕ್ಕಂಥ ನಿಯಾನ್ ಪಿಂಕ್ ಬೆಳಕು ಮಾಫಿಯಾ ಜಗತ್ತಿನ ಗ್ಲಾಮರ್ ಮತ್ತು ಅದರ ಹಿಂದೆ ಅಡಗಿರ್ತಕ್ಕಂಥ ರಕ್ತಪಾತದ ಭೀಕರತೆಯನ್ನು ಏಕಕಾಲದಲ್ಲಿ ಕಣ್ಣಿಗೆ ಕಟ್ಟುವಂತೆ ಮಾಡುತ್ತೆ. ವೀಕ್ಷಕರೇ ನೋಡಿದ್ರಲ್ವ, ಇದು ಬರೀ ಟೀಸರ್ ಅಲ್ಲ, 2026 ಬಾಕ್ಸ್ ಆಫೀಸ್ ಧೂಳೀಪಟವನ್ನು ಮಾಡಲಿಕ್ಕೆ ರಾಕಿಂಗ್ ಸ್ಟಾರ್ ಯಶ್ ರೆಡಿ ಮಾಡಿರ್ತಕ್ಕಂಥ ಅಲ್ಟಿಮೇಟ್ ವೆಪನ್ ಅಂತ ಹೇಳಿ ಚರ್ಚೆಗಳಾಗ್ತಾ ಇರೋದು. ಈ ಒಂದು ಹೀರೋಯಿನ್ಸ್ಗಳ ಬಗ್ಗೆ ಮತ್ತು ಅವರು ಕಾಣಿಸ್ಕೊಂಡಿರ್ತಕ್ಕಂಥ ಗೆಟಪ್ಗಳ ಬಗ್ಗೆ ನಿಮಗೆ ಯಾರು ಗೆಟಪ್ ತುಂಬ ಇಷ್ಟ ಆಯಿತು, ಜೊತೆಗೆ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಿ ಅದನ್ನು ಕೂಡ ವಿಮರ್ಶೆ ಮಾಡ್ಬೋದು. ಇನ್ನು ನಿಯಾನ್ ಪಿಂಕ್ ಬಣ್ಣದ ಹಿಂದೆ ಅಡಗಿರ್ತಕ್ಕಂಥ ಅಸಲಿ ಕಥೆ ಏನು, ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆಯೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ನಾರಿಯರ ಸೈನ್ಯದ ಎದುರು ನಮ್ಮ ನ್ಯಾಷನಲ್ ಬಾಸ್ ಗೆದ್ದು ಬೀಗೋದು ಹೇಗೆ ಅನ್ನೋ ರೋಮಾಂಚನಕಾರಿ ರಹಸ್ಯಗಳನ್ನು ನೋಡೋದಕ್ಕೆ ನಾವೆಲ್ಲರೂ ಕೂಡ ಆಗಸ್ಟ್ 26, 2026ವರೆಗೆ ಕಾಯಲೇಬೇಕು. ಅಲ್ಲಿಯವರೆಗೂ ಕೂಡ ಈ ಟೀಸರ್ನ ಕ್ರೇಜ್ ಇದೆಯಲ್ಲ, ಅದು ಯಾವತ್ತೂ ಕೂಡ ನಿಲ್ಲೋದೇ ಇಲ್ಲ. ಯಶ್ ಫ್ಯಾನ್ಸ್ಗಳಿಗಂತೂ ಒಂದು ಹಬ್ಬ. ಸಣ್ಣ ಸಣ್ಣ ಗ್ಲಿಮ್ಸ್ಗಳ ಮುಖಾಂತರವೇ ಸಿನಿಮಾ ರಿಲೀಸ್ವರೆಗೂ ಕೂಡ ಟ್ರೈಲರ್ ಬರೋರು ಅಂತಕ್ಕೂ ಕೂಡ ಇದು ಹೋಗುತ್ತೆ. ಇನ್ನು ಟ್ರೈಲರ್ ಅದರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಕೂಡ ನಾವು ಭಾವಿಸ್ಬೋದು. ಇಡೀ ದೇಶದಲ್ಲಿ ಯಶ್ ಹವಾ ಕಮ್ಮಿ ಆಗೋದು ಇಲ್ಲ, ಯಾಕೆಂದರೆ ಅದು ನಿರಂತರವಾಗಿ ಟಾಕ್ಸಿಕ್ ರಿಲೀಸ್ ಆಗೋವರೆಗೂ ಕೂಡ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಬೇಕಲ್ವಾ. ಇನ್ನು ಈ ಅದ್ಭುತ ಟೀಸರ್ನಲ್ಲಿ ನಿಮ್ಗೆ ಅತಿ ಹೆಚ್ಚು ಇಷ್ಟವಾದಂಥ ಸೀನ್ ಯಾವುದು, ಮತ್ತು ಗನ್ ಹಿಡಿದುಕೊಂಡಿರ್ತಕ್ಕಂಥ ರುಕ್ಮಿಣಿ ವಸಂತ್ ಅವರ ರಗಡ್ ಲುಕ್ಕ ಅಥವಾ ಯಶ್ ಅವರ ಖಡಕ್ ಒನ್ ಲೈನರ್ ಡೈಲಾಗ ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ಡಿಸ್ಕ್ಲೈಮರ್ ಏನಿದೆ ಆರಂಭದಲ್ಲಿ, ಅದು ಇದರ ಕ್ರೌರ್ಯದ ಪರಮಾವಧಿಯನ್ನು ತೋರಿಸ್ತಾ ಇದೆಯಾ ಅಥವಾ ಏನನ್ನು ಹೇಳಿ ಹೊರಟಿದ್ದಾರೆ ಅನ್ನೋದನ್ನು ಕೂಡ ನೀವು ತಿಳಿಸ್ಬೋದು ಅಂತ ಹೇಳ್ತಾ, ಇದೇ ರೀತಿಯಾದಂಥ ಸಿನಿಮಾ ಲೋಕದ ಲೇಟೆಸ್ಟ್ ಅಪ್ಡೇಟ್ಸ್ಗಳ ಸಮೇತ ರೋಮಾಂಚನಕಾರಿಯಾದಂಥ ವಿಶ್ಲೇಷಣೆಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ನಮ್ಮ ಚಾನಲ್ನ ಖಂಡಿತವಾಗೂ ನೋಡ್ತಾ ಇರಿ. ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ಗಳಿರ್ಬೋದು, ಸಿನಿಮಾ ಇರ್ಬೋದು, ವಾಟ್ ಎವರ್ ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಮತ್ತು ವಿದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದ.